ರೂಪಾಯರವರೇ, ಇವತ್ತಿನ ಸಮಾಜದ ಅದು ಕೂಡ ಯಂಗ್ಸ್ಟರ್ಸ್ನಲ್ಲಿ ಒಂದು ತುಂಬ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಲವ್ ಸೆಕ್ಸ್ ಧೋಕಾ. ಪ್ರತಿದಿನವೂ ಎಷ್ಟು ಕೇಸಸ್ ಫೈಲ್ ಆಗುತ್ತೆ, ಕೊಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಕೊಲೆಗಳಾಗೋದು ಒಂದು ಪ್ರೀತಿಯಿಂದ ಮೋಸ ಹೋಗಿದ್ದಕ್ಕೆ, ಪ್ರೀತಿಯನ್ನು ಒಪ್ಪದೇ ಇದ್ದಿದ್ದಕ್ಕೆ. ಆ್ಯಂಡ್ ಪಬ್ ಸಂಸ್ಕೃತಿಯಲ್ಲಿ ಇವತ್ತು ಈ ಕ್ಷಣಕ್ಕೆ ಬಂದು ನಿಂತ್ವಿ ಒಬ್ಬರು ಪರಿಚಯ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಸಂಸ್ಕೃತಿಯಲ್ಲಿ ಎಷ್ಟು ಜನ ಪರಿಚಯಸ್ಥರು ಅಂದರೆ ಯಾರು ಅಕ್ಕಪಕ್ಕದ ದೋಸ್ತಿಗಳಿಲ್ಲ, ಇವಾಗೆಲ್ಲ ಮೊಬೈಲ್ ದೋಸ್ತಿಗಳು ಹೆಚ್ಚಾಗಿದ್ದಾರೆ. ಅದರಿಂದನೂ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಸಮಾಜದಲ್ಲಿ ಈ ಲವ್ ಸೆಕ್ಸ್ ಧೋಕಾ ಅನ್ನೋದು ಯಾವ ಮಟ್ಟಕ್ಕಿದೆ ಅನ್ನೋದು ನೀವು ನೋಡ್ತಿದ್ದೀರಾ? ಎಲ್ಲಿ ಇದು ಕಡಿವಾಣ ಹೆಂಗೆ? ಕಡಿವಾಣ ಫಸ್ಟ್ ತಂದೆ ತಾಯಿನೇ ಹಾಕಬೇಕಾಗಿರೋದು. ಯಾಕೆಂದರೆ ನಿಮಗೆ ಆ ಸ್ಟ್ರಾಂಗ್ ವ್ಯಕ್ತಿತ್ವ ಬೆಳೆಸದೇ ಇದ್ದಾಗ, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸೆಲ್ಫ್ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳು ಈಸಿಲಿ ಆಕ್ಸೆಸಬಲ್ ಆಗಿ ಎಲ್ಲ ಕಡೆ ಓಡಾಡ್ತಾರೆ. ಆಮೇಲೆ ಈಸಿಲಿ ಎಲ್ಲರೂ ಫ್ರೆಂಡ್ ಮಾಡ್ಕೋತಾರೆ. ತನ್ನ ಪ್ರೇಷಿಯಸ್ ಟೈಮನ್ನು ಪ್ರೈಮ್ ಟೈಮಲ್ಲಿ ಎಲ್ಲರ ಜೊತೆ ಚಾಟ್ ಮಾಡೋಕ್ಕೆ ವೇಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ದೇ ಡೋಂಟ್ ನೋ ದ ಪರ್ಪಸ್ ಆಫ್ ದೇರ್ ಎಕ್ಸಿಸ್ಟೆನ್ಸ್. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು, ನಾನು ಏನೇನೇನೇನು ಸಾಧಿಸಬೇಕು ಅನ್ನೋದನ್ನ ಹೇಳ್ಕೊಡಲ್ಲ. ತುಂಬ ಬಡತನದಲ್ಲಿರೋ ಮಕ್ಕಳಲ್ಲಿ ಆಯಿತು ಆ ಏಜಲ್ಲಿ ಒಂಚೂರು ಲವ್ ಆಗುತ್ತೆ, ಪ್ರೀತಿ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಅಂತ ಎಲ್ರಿಗೂ ಅಟ್ರಾಕ್ಷನ್ ಆಗುತ್ತೆ, ಅದು ತಪ್ಪಿಲ್ಲ. ಆದರೆ ಬಡತನ ಇರೋ ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಅಯ್ಯೋ ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಬೈತಾರೆ, ನಾನು ಹಿಂಗೆ ಮಾಡಬೇಕು, ಒಂಚೂರು ದುಡಿಬೇಕು, ಏನೋ ಒಂದು ಮಾಡಬೇಕು ಅಂತ. ಆದರೆ ಆ ಕಡೆ ಮೈಂಡ್ ಇರೋದಿಲ್ಲ. ಸೊ ನಿಮಗೆ ದಿಸ್ ಇಸ್ ವೇರ್ ಸ್ಪಿರಿಚುಯಾಲಿಟಿ ಹೆಲ್ಪ್ಸ್. ಆಮೇಲೆ ತುಂಬ ಜನ ಮಕ್ಕಳಿಗೆ ನಾವು ಯಾವ ಮನೆಯಿಂದ ಬಂದಿದ್ದೀವಿ, ಮನೆಗೆ ಹೇಗೆ ಗೌರವ ತಂದು ಕೊಡಬೇಕು, ಆಯ್ತಪ್ಪ ನೀನು ಕೆಟ್ಟ ಮನೆಯಿಂದನೇ ಬಂದಿದ್ರು ನಿನ್ನ ಜನ್ರೇಷನಿಂದ ಬದಲಾಗ್ಬೋದಲ್ಲ, ಅದನ್ನು ಅಪ್ಪ ಅಮ್ಮ ಹೇಳ್ಕೊಡ್ಬೇಕಾಗತ್ತೆ. ನೀನು ಈ ರೀತಿ ಬದಲಾಗಬೇಕು, ನೀನು ಈ ರೀತಿ ಚೇಂಜ್ ಆಗಬೇಕು. ಆಮೇಲೆ ಚಿಕ್ಕ ವಯಸ್ಸಿಂದನೇ ನಾವೆಲ್ಲ ನೋಡಿ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನಾವೆಲ್ಲ ಚಿಕ್ಕ ವಯಸ್ಸಿಂದನೇ ಯಾವುದೋ ಮೋಟಿವೇಶ್ನಲ್ ಫಿಲಮ್ಗಳನ್ನು ನೋಡ್ಕೊಂಡು ಬೆಳೆದವ್ರು, ನಾನು ಹಂಗಾಗಬೇಕು, ನಾನು ಹಂಗಾಗಬೇಕು ಅಂತ. ನೀವು ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಮೋಟಿವೇಟ್ ಮಾಡದೆ ಬೆಳೆಸಲಿಲ್ಲ ಅಂದರೆ ಇಷ್ಟು ಕೋಟಿ ಜನದಲ್ಲಿ ಒಬ್ಬ ನಾರ್ಮಲ್ ಮನುಷ್ಯರಾಗಿ ಬದುಕಿದ್ದು ಸಾಯ್ತಾರೆ ನಿಮ್ಮ ಮಕ್ಕಳು. ಸೊ ಆ ಮಕ್ಕಳನ್ನ ಹಂಗೆ ಬೆಳೆಸದೇ ಇದ್ದದಕ್ಕೆ ಮೋಸ ಮಾಡ್ತಿರೋರು ಯಾರು? ಸಾರಿ ಟು ಸೇ ದಿಸ್, ಅಪ್ಪ ಅಮ್ಮಂದ್ರಿಗೆ ಸಾರಿ ಟು ಸೇ ದಿಸ್ ಅಪ್ಪ ಅಮ್ಮನೇ. ಯಾಕೆಂದರೆ ಮಕ್ಕಳಿಗೆ ಏನು ಫೌಂಡೇಶನ್ ಹಾಕಿ ಹೇಗೆ ತಲುಪಿಸ್ಬೇಕು, ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟು ನೀವು ಇಷ್ಟು ದಿನದಲ್ಲೇ ಅದನ್ನ ಅಚೀವ್ ಮಾಡಬೇಕು ಅಂತ ನೀವು ಪುಷ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡೋದೇ ಇಲ್ಲ. ಅಪ್ಪ ನಾಳೆ ಮಾಡ್ತೀನಿ ಬಿಡು, ಅಮ್ಮ ನಾಳೆ ನಾಡಿದ್ದು ಮಾಡ್ತೀನಿ ಬಿಡು, ಹಿಂಗೆ ಮಾಡ್ತೀನಿ ಬಿಡು, ಇವತ್ತು ನನ್ನ ಫ್ರೆಂಡನ್ನು ಮೀಟ್ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತಾರೆ. ಸ್ಲೋಲಿ ದೆಲ್ ಗೆಟ್ ಅಟ್ಯಾಚ್ ಟು ಸಂಬಡಿ. ಅದರಲ್ಲಿ ಪ್ರೀತಿ ಅಂತ ಬೀಳ್ತಾರೆ, ಅವೆಲ್ಲ ವರ್ಕು ಆಗೋದಿಲ್ಲ. ಆಮೇಲೆ ಆ ಏಜಲ್ಲಿ ಮದುವೆನೂ ಆಗೋದಕ್ಕಾಗೋದಿಲ್ಲ. ಈಗ ಹಳೆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಿದ್ರು. ಈಗಿನ ಏಜಲ್ಲಿ ಮದುವೆನೂ ಆಗೋದಿಲ್ಲ. ಆಮೇಲೆ ಇವಾಗ ಅದಂತೂ ರೂಢಿ ಆಗಿಬಿಟ್ಟಿರುತ್ತೆ, ಲವ್ ಬ್ರೇಕಪ್ ಆಗಿಬಿಡ್ತಾರೆ. ಇದೇ 10 ವರ್ಷದ ಹಿಂದೆ ನೋಡಿ, ಪಾಡ್ಕಾಸ್ಟಲ್ಲೂ ಬಂದು ಅನೇಕರು ಹೇಳ್ಕೊಳ್ಳೋಕ್ಕೂ ಸಂಬಂಧನ ಹೆದರ್ಕೊಳ್ಳೋರು ಮತ್ತು ಒಂದು ಸಂಕೋಚ ಪಟ್ಕೊಳ್ಳೋರು. ಇವತ್ತು ನೋಡಿ ಎಲ್ಲರೂ ಪಾಡ್ಕಾಸ್ಟಲ್ಲಿ ತನ್ನ ಕತೆಗಳನ್ನೇ ಹೇಳ್ಕೊತಾ ಕೂತ್ಕೋತಾರೆ. ನಾನು ಇಷ್ಟು ಜನಕ್ಕೆ ಹಿಂಗಿದ್ದೆ ಸಂಬಂಧ, ನನಗೆ ಇಷ್ಟು ಜನ ಹಿಂಗೆ ಮೋಸ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ. ಸೊ ಅವ್ರಿಗೇನು ಅನ್ನಿಸ್ತಾನೇ ಇಲ್ಲ. ಅದಕ್ಕೆ ಅವ್ರಿಗೇನು ಅಂದರೆ ಒಂದು ಟಾರ್ಗೆಟ್ ನಾನು ಹಿಂಗೆ ಅಚೀವ್ ಮಾಡಬೇಕು ಅನ್ನೋದೇ ಇರಲ್ಲ. ತಕ್ಷಣ ಫೇಮಸ್ ಆಗಬೇಕು ಅನ್ನೋದು ಒಂದಿರುತ್ತೆ, ತಕ್ಷಣ ದುಡ್ಡು ಬರಬೇಕು ಅನ್ನೋದು, ಇದೆರಡೇ. ಆ ತಕ್ಷಣ ಎಲ್ಲಿಂದ ಉದುರುತ್ತೆ. ಆಮೇಲೆ ತಕ್ಷಣ ಬಂದಿರೋದು ನಿಮಗೆ ಪರ್ಮನೆಂಟ್ ಆಗಿರುತ್ತಾ? ಇರಲ್ಲ. ಆಮೇಲೆ ದುಡ್ಡೇ ಎಲ್ಲ ಅಲ್ಲ. ನಿನ್ನ ಸ್ಟ್ರಾಂಗ್ ವ್ಯಕ್ತಿತ್ವ ಒಂದು ಮರ ನೆಡೋ ಥರ ಒಂದು ಬೀಜ ಬಿತ್ತಿ ನೀನು ಮರ ಸ್ಟ್ರಾಂಗಾಗಿ ನೆಟ್ಟು ಅದಕ್ಕೆ ಬ್ರ್ಯಾಂಚಸ್ ಎಲ್ಲ ಬೆಳ್ಕೊಂಡು ನೀನು ಆದಾಗ ಸರಿ, ಬ್ರ್ಯಾಂಚ್ ಕಡಿದ್ರೂ ಪರವಾಗಿಲ್ಲ, ಸಮಾಜ ನಿನ್ನ ಮರ ನಿಂತಿರುತ್ತೆ. ಸೊ ಈ ರೀತಿ ಹೇಳ್ಕೊಡ್ಬೇಕಾದವ್ರು ಯಾರು? ಅಪ್ಪ ಅಮ್ಮ. ಸೊಸೈಟಿ ಹೇಳ್ಕೊಡಕ್ಕೆ ಬರೋದಿಲ್ಲ, ಇನ್ನೂ ಆಡ್ಕೋತಾರೆ ನಿಮ್ಮ ಮಕ್ಕಳು ನೋಡಿ. ಆ ಜವಾಬ್ದಾರಿಯನ್ನು ಅಪ್ಪ ಅಮ್ಮ ತೊಗೊಂಡು ಮಾಡಬೇಕು. ಹಾಗೆ ತುಂಬ ಜನಕ್ಕೆ ಮಾಡದೇ ಇರೋರೆ ಪಾಪ, ದೇ ಕಾಲ್ ಮೀ ಸೋ ಮೆನಿ ಪೀಪಲ್, ಪ್ರೈಮ್ ಏಜಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇನ್ ಬಿಟ್ವೀನ್. ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರಲ್ಲ, ಬಡತನ, ಕಷ್ಟ, ತೊಂದರೆ, ನನಗಾಗಿಂದ ಯಾರೂ ಹೇಳಲಿಲ್ಲ ಮೇಡಮ್, ಇಲ್ಲಾಂದರೆ ನಾನು ಪೂಜೆನೂ ಮಾಡಿಕೊಂಡು ಬೆಳ್ಕೊಂಡು ಕಷ್ಟನೂ ಪಟ್ಕೊಂಡು ದುಡ್ಕೋತಿದ್ದೆ ಅಂತ ಹೇಳಿರ್ತಾರೆ. ಅಂತ ಅವ್ರಿಗೆ ನಾನು ಐ ಬೀನ್ ಗೈಡಿಂಗ್ ದೆಮ್ ಹೇಗೆ ಈಗಲೂ ಚೇಂಜ್ ಮಾಡ್ಕೋಬೋದು. ಮರ್ತುಬಿಡಿ ನಿಮ್ಮದೆಲ್ಲ ಪಾಸ್ಟು, ಇವತ್ತಿಂದ ಮೊದಲನೇ ಕೆಲಸ ಅಂತ ಶುರು ಮಾಡಿ ಅಂತೀನಿ. ಸೊ ಅವ್ರು ಮುಂದೆ ಒಂದಲ್ಲ ಒಂದಿನ ಶ್ರೀಮಂತರಾಗ್ತಾರೆ.